ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ಪ್ರೇಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕರೆ ಮಾಡುತ್ತಿದ್ದೀರಾ? ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗು ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಗೊತ್ತಿದೆ. ಓಕೆ, ಹೇಳಿಮ್ಮ. 30/9/2024. 30/9/2024. ಸಮಯ ಮಧ್ಯಾಹ್ನ 2:16. 2:16 ಮಧ್ಯಾಹ್ನ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲಿ. ಓಕೆ, ಮಗು ಹೆಸರು? ಮಗು ಹೆಸರು ಇಡ್ಬೇಕಂತಾನೆ ಕೇಳಿ. ಹೌದಾ? ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ, ಏನಿದೆ ಪ್ರಶ್ನೆ ಹೇಳಿ. ಮಗುದು ಪುಬ್ಬ ನಕ್ಷತ್ರ ಸಿಂಹರಾಶಿ, 2ನೇ ಪಾದ ಬರುತ್ತೆ ನೋಡಿ. ಈ ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ನೇಮ್ಸ್ ಅಂದರೆ ಹೆಸರು ಇಡಬೇಕು ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಮಗು ಹುಟ್ಟಿದಾಗ ಏನು ಹೆಸರು ಇಡಬೇಕು ಮತ್ತು ಯಾವ ಅಕ್ಷರ ಬರುತ್ತೆ ಅದನ್ನು ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ ಈ ಒಂದು ಕಾಲಮಾನದಲ್ಲಿ. ಯಾಕಂದರೆ ಈ ಹೆಸರಿನಿಂದ ಮುಂದೆ ಈಗ ಮದುವೆ ಅಥವಾ ಏನೋ ಒಂದು ಶುಭ ಕಾರ್ಯ ಮಾಡಲಿಕ್ಕೂ ಕೂಡ ಈ ಒಂದು ನಕ್ಷತ್ರ ಹೆಸರುಗಳು ನೋಡಿಕೊಂಡು ಮಾಡುವಂಥದ್ದು ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯ ಕೂಡ ಆಗಿರುತ್ತೆ. ಹಾಗಾಗಿ ನೋಡಿ, ಈ ಒಂದು ಮಗುವಿಗೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಆಗಿರೋದ್ರಿಂದ ಮೋ ಟಾ ಟಿ ಟು ಈ 4 ಅಕ್ಷರಗಳಲ್ಲಿ ವಿಶೇಷವಾಗಿ ಮಗುಗೆ ಹೆಸರುಗಳು ನೀಡಬಹುದು. ಅದ್ರ ಜೊತೆ ನೋಡಿ, ವಿಶೇಷವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಆಗಿರೋದ್ರಿಂದ ಟಾ ಅಕ್ಷರ ಮಗುಗೆ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆ ನೋಡಿ, ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಅಂದರೆ 4 ಪಾದ ಅಂದರೆ 4 ಅಕ್ಷರಗಳಿಂದನೂ ಕೂಡ ಮಗುಗೆ ಹೆಸರಿಡ್ಬೋದು. ಅದರಲ್ಲಿ 4 ಅಕ್ಷರಗಳಂತಂದರೆ ಮೋ ಟಾ ಟಿ ಟು ಇಷ್ಟು ಅಕ್ಷರಗಳಿಂದನೂ ಕೂಡ ಮಗುವಿಗೆ ನಾಮಕರಣವನ್ನು ಮಾಡಬಹುದು. ಅನುಕೂಲ ಆಗುತ್ತಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರೂಜಿ ಅವ್ರನ್ನ ನೀವು ನೇರವಾಗಿ ಮಾತಾಡಬೇಕು, ಜಾತಕವನ್ನು ನೀವು ಬರ್ಸ್ಕೊಳ್ಬೇಕು ಮಗುವಿನ ಕುರಿತಾಗಿ ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಒಂದು ಕಚೇರಿ ಇದೆ, ಆ ಕಚೇರಿನಲ್ಲಿ ಸಿಗ್ತಾರೆ. ನೇರವಾಗಿ ನೀವು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿತ್ತು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಗೆ ಶುಭ ಏನಿದೆ, ಅಶುಭ ಏನಿದೆ, ಹಾಗೆ ಆ ಸಮಸ್ಯೆಗೆ ಪರಿಹಾರ ಏನಿದೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮುಂದಿನ ರಾಶಿಗಳು ನೋಡಿ. ಈ ದಿನ ತುಲಾ ರಾಶಿಯವರಿಗೆ ಕೆಲವು ಘಟನೆಗಳು ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸಬಹುದು ಅಂತ ಹೇಳ್ತಾ ಇದ್ದೆ ನೋಡಿ. ಯಾವುದೋ ಒಂದು ಕೆಲವರು ಓದಬೇಕಾಗಿರುತ್ತೆ, ಸ್ಟಡಿ ಮಾಡಬೇಕಾಗಿರುತ್ತೆ, ಓದ್ತಾ ಇರಲ್ಲ, ಅಥವಾ ಯಾವುದೋ ಒಂದು ವಿವಾಹ ವಿಚಾರನೋ ಅಥವಾ ಭೂಮಿ ವಿಚಾರಕ್ಕನೋ ಏನಾದರೂ ನೀವು ಅದನ್ನು ಮರೆತಾ ಹೋಗ್ತಾ ಇದ್ರೆ ಕೆಲವೊಂದು ಘಟನೆಗಳಿಂದ ಪ್ರೇರೇಪಿತರಾಗಿ ಈ ದಿನ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇದೆ. ಹಾಗೆ ಮಿತ್ರರ ಸಹಕಾರ ಕೂಡ ದೊರಕುವಂಥದ್ದು ನೋಡಿ. ಒಳ್ಳೆ ಕೆಲಸ ಮಾಡಬೇಕು ಅಂತಹ ಸ್ನೇಹಿತರಿಂದ ಸಹಕಾರ ಸಿಕ್ಕಾಗ ನಮಗೆ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ತುಲಾರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಕೂಡ ನಿರೀಕ್ಷೆಗೆ ಮೀರಿ ಫಲವನ್ನು ನೀಡುತ್ತೆ ಅಂತ ಹೇಳ್ಬೋದು. ಈ ದಿನ ತುಂಬ ವಿಶೇಷ ಯಾರಿಗೆ? ತುಲಾರಾಶಿಯವರಿಗೆ. ಯಾಕಂದರೆ ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಕೂಡ ನಿರೀಕ್ಷೆಗಿಂತ ಮೀರಿ ಫಲವನ್ನು ಅನುಭವಿಸ್ತೀರಾ. ಅಧಿಕವಾಗಿ ಧನಾಗಮನದ ನಿರೀಕ್ಷೆ ಕೂಡ ಮಾಡ್ಬೋದು ಅಂತಲೂ ಕೂಡ ಇದನ್ನು ನೋಡುವಂತೆ. ಮತ್ತೆ ಅಪ್ರಾಪ್ತ ಲಕ್ಷ್ಮಿ, ಏನಾದರೂ ಹಣದ ವಿಚಾರವಾಗಿ ತೊಂದರೆ ಆಗಿದ್ದರೆ, ವ್ಯಾಪಾರ ಉದ್ಯೋಗದಲ್ಲಿ ಹಣ ಏನಾದರೂ ಕೊಡಬೇಕಾಗಿದ್ದರೆ ಯಾರಾದರೂ ಆ ಹಣ ಬರುವಂತಹ ನಿರೀಕ್ಷೆ ಕೂಡ ಈ ದಿನ ಮಾಡ್ಬೋದು ತುಲಾರಾಶಿಯವರು. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿವೇಶನ ಖರೀದಿಸಲು ಯೋಚಿಸುವಿರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇರ್ತಾರೆ, ಏನಾದರೂ ಮನೆ ತಗೊಳ್ಬೇಕು ಅಂದರೂ ಕೂಡ ಇವತ್ತು ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಮಾರ್ಗವನ್ನು ಗೋಚರ ಫಲದಲ್ಲಿ ಇರುವಂಥದ್ದು. ಮತ್ತು ಜಾಗ್ರತೆಯಿಂದ ವ್ಯವಹರಿಸಬೇಕಾಗುತ್ತೆ. ಏನಾದರೂ ವ್ಯವಹಾರ ಮಾಡ್ಕೊಳ್ಬೇಕಾದ್ರೂ ಕೂಡ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಮನೆ ವಿಚಾರವಾಗಿ ಆಗಲಿ ಅಥವಾ ಭೂ ವಿಚಾರವಾಗಿ ಆಗಲಿ ಸ್ವಲ್ಪ ನೋಡಿ ಹಿಂದೆ ಮುಂದೆ 2 ಬಾರಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು. ಇನ್ನು ಸ್ನೇಹಿತರು ಕೂಡ ಸಕಾಲದಲ್ಲಿ ನೆರವು ಕೂಡ ನೀಡುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಇವತ್ತು ನಿಮ್ಮ ಯಾರೆಲ್ಲ ಜೊತೆಗಾರರು ಇರ್ತಾರೆ ಅವರಿಂದ ತುಂಬ ಅನುಕೂಲದ ವಾತಾವರಣ ಕೂಡ ಇದನ್ನು ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಬೋದು ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿ, ಈಗಾಗಲೇ ಹಮ್ಮಿಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶೀಘ್ರವಾಗಿ ಮುಗಿಸುವತ್ತ ಗಮನವನ್ನು ಕೊಡಬೇಕಾಗುತ್ತೆ. ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳೆಲ್ಲವೂ ನೋಡಿ ಬೇಗ ಮುಗಿಸ್ಬೇಕು. ಸುಮ್ಮನೆ ವಿನಾಕಾರಣ ನೀವು ಅದನ್ನು ಮುಂದಕ್ಕೆ ಹೋಗ್ತಾ ಇದ್ರೆ ಅದರಿಂದ ತೊಂದರೆಗಳು ಅನುಭವಿಸ್ತೀರಿ. ಹಾಗಾಗಿ ಇರುವ ಕೆಲಸಗಳೆಲ್ಲವೂ ಕೂಡ ಶೀಘ್ರವಾಗಿ ಅದನ್ನು ಮುಗಿಸುವತ್ತ ನಿಮ್ಮ ಗಮನವನ್ನು ಕೊಡಿ. ಹಾಗೆ ಉದ್ಯೋಗಿಗಳಿಗೆ ಬಡ್ತಿ ಸಂಭವ ಕೂಡ ಇರುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತಾರೆ, ಉದ್ಯೋಗ ಮಾಡ್ತಾ ಇರ್ತೀರಾ, ನಿಮಗೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ವಿದೇಶ ಪ್ರವಾಸ ಯೋಗ ಕೂಡ ಇವತ್ತು ಧನಸ್ಸು ರಾಶಿಯವರಿಗೆ ಇರುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೆ ಸಮಯ, ಹಣ ಅಂದರೆ ಖರ್ಚು ಮಾಡುವಂಥದ್ದು ಕೂಡ ಇರುವಂಥದ್ದು. ವ್ಯಯಿಸುವಿರಿ ಅಂತ ಹೇಳ್ತಾ ಇದೆ. ನಿಮಗೆ ಉಲ್ಲಾಸಕ್ಕೋಸ್ಕರನೋ ಮನೋರಂಜನೆಗೋಸ್ಕರನೋ ಇವತ್ತು ಹಣವನ್ನು ವ್ಯರ್ಥ ಮಾಡ್ತೀರಾ ಅಂತ ಇದೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕು. ಇನ್ನು ಸ್ತ್ರೀ ವರ್ಗದವರಿಗೆ ಸಂತೋಷಕರ ವಾತಾವರಣ ಕೂಡ ಮೂಡುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಸ್ತ್ರೀ ವರ್ಗದವರು ಇರ್ತೀರಾ ತುಂಬ ವಿಶೇಷವಾಗಿ ಸಂತೋಷದಾಯಕ ಇರುತ್ತೆ, ಉಲ್ಲಾಸದಾಯಕ
ಸಂತಸದಾಯಕ ದಿನವನ್ನು ಕೂಡ ಇದನ್ನು ಕಳಿಬಹುದು. ಕಲೆಗೆ ಸಂಬಂಧಿಸಿದವರಿಗೆ ಇದು ಶುಭ ಕಾಲ ಅಂತ. ಯಾರೆಲ್ಲ ಈ ಮಕರ ರಾಶಿಯವರು ಕಲೆಗೆ ಸಂಬಂಧಪಟ್ಟಂಥವ್ರು ಇರ್ತಾರೆ, ಏನಾದರೂ ಅನುಕೂಲ ಆಗುವಂಥದ್ದು ಕೂಡ ಈ ದಿನ ನಿಮಗೆ ಗೋಚರ ಫಲದಲ್ಲಿ ಇರುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಯಶಸ್ಸು ಕೂಡ ಪಡೆಯುವಂಥದ್ದು. ಕುಂಭರಾಶಿಯವರಿಗೆ ಒಳ್ಳೆ ದಿನ, ವ್ಯಾಪಾರಗಳಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ಯೋಜಿತ ಕಾರ್ಯಗಳು ಅನುಕೂಲ ಆಗುತ್ತೆ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ದೊರಕುವಂಥ ನೋಡಿ ಕುಂಭರಾಶಿಯವರಿಗೂ ಕೂಡ ಈ ದಿನ ತುಂಬ ವಿಶೇಷ, ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ಮೇಲಾಧಿಕಾರಿಗಳಿಂದ ಕೂಡ ಪ್ರಶಂಸೆ ಸಿಗುವಂಥದ್ದು ಕೂಡ ಇವತ್ತು ಇದೆ. ಮತ್ತು ಮೀನರಾಶಿಯವರಿಗೂ ಕೂಡ ನೋಡಿದಾಗ ಈ ದಿನ ಮೀನರಾಶಿಯವರಿಗೆ ಬರಬೇಕಾಗಿದ್ದ ಬಾಕಿ ಹಣ ಕೂಡ ಬಂದು ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಯಾರೆಲ್ಲ ಮೀನರಾಶಿಗಳು ಇರ್ತೀರ, ಹಣದ ವಿಚಾರವಾಗಿ ಏನಾದರೂ ತೊಂದರೆ ಅನುಭವಿಸಿ ಯಾರಾದರೂ ಹಣ ಇಸ್ಕೊಂಡ್ಬಿಟ್ಟಿರ್ತಾರೆ, ಸಾಲವಾಗಿ ಕೊಡ್ತಾ ಇರಲ್ಲ, ಅವರಿಂದ ಬರುವಂತಹ ನಿರೀಕ್ಷೆ ಕೂಡ ಈ ದಿನ ಮೀನರಾಶಿಯವರು ಮಾಡ್ಬೋದು. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಪ್ರವಾಸಕ್ಕೆ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದು ಪ್ರಯಾಣದಲ್ಲಿ. ಆದರೆ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಮೀನರಾಶಿಯವರು. ಇನ್ನು